ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ NPCI ಮ್ಯಾಪಿಂಗ್. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ NPCI ಮ್ಯಾಪಿಂಗ್ ತುಂಬ ಮುಖ್ಯವಾಗಿರುವಂಥದ್ದು. NPCI ಮ್ಯಾಪಿಂಗ್ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ NPCI ಒಂದು ಲಾಂಗ್ ಫಾರಮ್ ಈ ರೀತಿ ಇರುವಂಥದ್ದು. NPCI ಮ್ಯಾಪಿಂಗ್ ಅಂತಂದರೆ ಇಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದು ಕಂಪಲ್ಸರಿಯಾಗಿ ಮಾಡಲೇಬೇಕು. ಯಾಕೆ ಅಂದರೆ ಈಗ ಎಲ್ಲ ಪೇಮೆಂಟ್ಗಳು ಯಾವುದೇ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಪಿಂಚಣಿ ಯೋಜನೆ ಆಗಿರ್ಬೋದು, ಹಲವಾರು ಯೋಜನೆಗಳು DBT ಮುಖಾಂತರನೇ ಬರ್ತಾ ಇರುವುದರಿಂದ ಇಲ್ಲಿ ಜನರಿಗೆ ಬ್ಯಾಂಕಿಗೆ ಹೋಗಿ ಲಿಂಕ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿರುವಂಥದ್ದು ಬ್ಯಾಂಕಿಗೆ ಹೋಗದೇ NPCI ಮ್ಯಾಪಿಂಗ್ ನೀವು ಮಾಡ್ಕೊಳ್ಬೋದು. ಹೌದು ಸ್ನೇಹಿತರೆ, ಅದೇ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳುತ್ತಾ ವಿಡಿಯೋನ ಮಾಹಿತಿನ ಶುರು ಮಾಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಅಂದರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಎಲ್ಲಿ ಹೋಗಿ ಯಾವ ರೀತಿ NPCI ಮ್ಯಾಪಿಂಗ್. ಈಗ ಆಲ್ರೆಡಿ NPCI ಮ್ಯಾಪಿಂಗ್ ಇದ್ದರೂ ಕೂಡ ಆ ಬ್ಯಾಂಕ್ ಬೇಡ, ನಾನು ಬೇರೆ ಬ್ಯಾಂಕಿಗೆ ಒಂದು NPCI ಮ್ಯಾಪಿಂಗ್ ಮಾಡ್ಕೊಳ್ಬೇಕಂತಂದ್ರೆ ಅದನ್ನು ಕೂಡ ಆಪ್ಷನ್ಸ್ ಇದೆ. ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಇಲ್ಲಿ ನಿಮ್ಮ ಕ್ರೋಮ್ ಬ್ರೌಸಲ್ಲಿ NPCI ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದರೆ ಈ ರೀತಿಯಾದಂಥ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ರಿವರ್ಸ್ ಬಂದು ನೋಡಿ, ಇಲ್ಲಿ ನಾನು NPCI ಮ್ಯಾಪಿಂಗ್ ಅಂತ ಹಾಕಿದಾಗ ಈ ರೀತಿಯಾದಂಥ ಒಂದು ಲಿಂಕ್ ಬರುತ್ತೆ. ಈ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುವಂಥದ್ದು ಸ್ನೇಹಿತರೆ. ನೋಡಿ, ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗಲಿ. ನೋಡಿ, ಈ ರೀತಿಯಾಗಿ ಓಪನ್ ಆಯಿತು. ನಿಮಗೆ ಈ ರೀತಿ ಓಪನ್ ಆದರೆ ಸ್ವಲ್ಪ ವಿಡಿಯೋ ಲೆಂತ್ ಆದರೂ ಕೂಡ ಸ್ವಲ್ಪ ಸಮಾಧಾನದಿಂದ ನೀವು ವಿಡಿಯೋನ ನೋಡಬೇಕು. ಅಂದರೆ ನೀವು ಮನೆಯಲ್ಲೇ NPCI ಮ್ಯಾಪಿಂಗ್ ಮಾಡ್ಕೊಳ್ಬೋದು ಸ್ನೇಹಿತರೆ, ಯಾವುದೇ ಬ್ಯಾಂಕಿಗೆ ಆಗಿರ್ಬೋದು. ಕನ್ಸ್ಯೂಮರ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಟಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕನ್ಸ್ಯೂಮರ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂತಂದರೆ ಮತ್ತೆ ಒಂದು ಬಾರಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡಿ, ಕನ್ಸ್ಯೂಮರ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಭಾರತ್ ಆಧಾರ್ ಸೀಡಿಂಗ್ ಎನೇಬಲ್ ಆಪ್ಷನ್ಸ್ ಇದೆ. ಇಲ್ಲಿ ಈ ರೀತಿ ಆಪ್ಷನ್ಸ್ ಬಂದಾಗ ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡಿ, ಇದು ಭಾರತ್ ಆಧಾರ್ ಸೀಡಿಂಗ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಮುಂದೆ ಮತ್ತೊಂದು ಸ್ಟೆಪ್ ಓಪನ್ ಆಗುವಂಥದ್ದು. ನೋಡಿ, ಲೋಡ್ ಆಗ್ತಾಯಿದೆ. NPCI ಒಂದು ಸಿಂಬಲ್ ಕೂಡ ಇಲ್ಲಿ ತೋರಿಸುವಂಥದ್ದು. ಈ ರೀತಿ ಬಂದಾಗ NPCI ಅನ್ನೋ ಅಪ್ಲಿಕೇಶನ್ ಇದು ಪೇಜ್ನ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆ ನೋಡಿ. ನಾನು ಟಿಕ್ ಮಾಡಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಎಲ್ಲ ಆಪ್ಷನ್ ಕೂಡ ಇದೆ ನಿಮಗೆ ನೋಡಿ. ಆಧಾರ್ ಸೀಡಿಂಗ್, ಸರ್ವಿಸ್ ಸ್ಟೇಟಸ್, ಆಧಾರ್ ಮ್ಯಾಪ್ ಸ್ಟೇಟಸ್, ಆಧಾರ್ ಮ್ಯಾಪಿಂಗ್ ಹಿಸ್ಟ್ರಿ, ಅಕೌಂಟ್ ಡೀಟೇಲ್ಸ್, ಈ ರೀತಿಯಾಗಿ ಬರುತ್ತೆ. ನೀವು ನೇರವಾಗಿ ಆಧಾರ್ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ನಿಮ್ಗೆ ಈ ರೀತಿಯಾಗಿ ಪೇಜ್ ನೋಡಲಿಕ್ಕೆ ಹೇಳುತ್ತೆ. ಇಲ್ಲಿ ಮೊದಲಿಗೆ ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕು. 4 ಸಂಖ್ಯೆ ಸಪ್ರೇಟ್ ಆಗಿ ಬರುತ್ತೆ. ನೀವು ಕರೆಕ್ಟಾಗಿ ಅಲ್ಲಿ ಹಾಕ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ 4 ಸಂಖ್ಯೆ, ಇಲ್ಲಿ 4 ಸಂಖ್ಯೆ, ಇಲ್ಲಿ 4 ಸಂಖ್ಯೆ, ಈ ರೀತಿಯಾಗಿ ನೀವು ಸಂಖ್ಯೆಗಳನ್ನು ಸಂಖ್ಯೆ ಎಂಟ್ರಿ ಮಾಡಬೇಕು. ಆಮೇಲೆ ಒಂದು ಕಣ್ಣಿನ ಚಿತ್ರ ಇದೆ, ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಸಂಖ್ಯೆ ನಿಮಗೆ ನಂಬರ್ ತೋರಿಸ್ತದೆ. ಇಲ್ಲ ಅಂತಂದರೆ ಅದು ಇಂಟು ಮಾರ್ಕಲ್ಲಿ ನಿಮಗೆ ಅಲ್ಲಿ ಶೋ ಆಗೋದಿಲ್ಲ. ಈ ರೀತಿಯಾಗಿ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಬಂದು ಸೀಡಿಂಗ್ ಅಂತ ಇದೆ ನೋಡಿ. ಸೀಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಸೀಡಿಂಗ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ ಅದು ಆಲ್ರೆಡಿ ಸೀಡಿಂಗ್ ಇತ್ತು, ಯಾವುದಾದ್ರು ಬೇರೆ ಬ್ಯಾಂಕ್ ಚೇಂಜ್ ಮಾಡಬೇಕಂದ್ರೆ ಇದು 2 ಆಪ್ಷನ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ನೋಡಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಬ್ಯಾಂಕ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಯಾವುದೇ ಬ್ಯಾಂಕು ಆಯ್ಕೆ ಮಾಡ್ಕೊಳ್ಳಿ. ಆಪ್ಷನ್ಸ್ ಇರುತ್ತೆ ಇಲ್ಲಿ. ಈ ರೀತಿಯಾಗಿ ಆಪ್ಷನ್ಸ್ ಇರುತ್ತೆ. ನೀವು ನೋಡಿ, ಕೆನರಾ ಬ್ಯಾಂಕ್ ಕೂಡ ಇಲ್ಲಿ ಇರುವಂಥದ್ದು. ಫಸ್ಟ್ ಸೀಡಿಂಗ್, ಮೂಮೆಂಟ್ ವಿತ್ ದ ಸೇಮ್ ಅಂತ ಬೇರೆ ಆಪ್ಷನ್ಸ್ ಇದೆ. ಮೂಮೆಂಟ್ ಇಲ್ಲಿ ಫಸ್ಟ್ ಸೀಡಿಂಗ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇಲ್ಲಿ
ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ. ಒ ಟಿ ಪಿ ಬಂದಾಗ ನೀವು ಆ ಒ ಟಿ ಪಿನ ಎಂಟ್ರಿ ಮಾಡಿ ಅಲ್ಲಿ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಸಂಖ್ಯೆ ನಿಮ್ಮ ಬ್ಯಾಂಕ್ ಯಾವ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ಗೆ ಶೇಡಿಂಗ್ ಆಗುತ್ತೆ. ನೀವು ಸರ್ಕಾರದಿಂದ ಬರುವಂಥ ಡಿ ಬಿ ಟಿ ಮುಖಾಂತರ ಬರುವಂಥ ಒಂದು ಬೆನಿಫಿಟ್ನ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಗ ತುಂಬ ಜನರು ಬ್ಯಾಂಕಿಗೆ ಹೋಗೋದಕ್ಕೆ ಆಗೋದಿಲ್ಲ ಕೆಲವು ಜನರಿಗೆ, ಹಾಗಾಗಿ ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲೇ ನಿಮ್ಮ ಮೊಬೈಲಲ್ಲೇ ನಾನು ತೋರಿಸಿದ ರೀತಿ ಮಾಡಿಕೊಂಡ್ರೆ ನಿಮ್ಮ ಅಕೌಂಟಿಗೆ ಆಧಾರ್ ಸೀಡಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಇನ್ಫಾರ್ಮೇಷನ್ಗೋಸ್ಕರ ತುಂಬ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ, ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಎಕ್ಸಿಟ್ ಆಗಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಯೂಸ್ಫುಲ್ ವಿಡಿಯೋಗಳು ನಿಮಗೆ ತರ್ತಾನೆ ಇರ್ತೀವಿ ಅಂತ ಹೇಳ್ತಾ ವಿಡಿಯೋನ